ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಅಲ್ಲಲ್ಲಿ ಭಾರೀ ಅವಾಂತರಗಳಾಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಪ್ರಮುಖವಾದ ಒಂದು ಸೇತುವೆ ಮುಳುಗಡೆಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ತುಂಬಿ ಹರಿತಾ ಇದೆ ವರದಾ ನದಿ. ಹಾಗಾಗಿ ಕಳಸೂರು ಗ್ರಾಮದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈಗ ಮುಳುಗಡೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾವೇರಿ ಸವಣೂರು ತಾಲೂಕಿನ ಸಂಪರ್ಕ ಈಗ ಕಡಿತವಾಗಿದೆ. ಹಾವೇರಿ ಟು ಸವಣೂರು ಹೋಗೋಕ್ಕಾಗ್ತಾ ಇಲ್ಲ. ಕಳಸೂರು, ಹತ್ತಿಮುತ್ತೂರು, ಮಂಟಗಣಿ, ಕಡಗೋಳ ಈ ಗ್ರಾಮದ ಜನರು ಈಗ ಪರದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಓಡಾಡೋದಕ್ಕಾಗ್ತಾ ಇಲ್ಲ. ಸೇತುವೆ ಮುಳುಗಡೆ ಆಗಿದೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ವರದಾ ನದಿಯ ಅಬ್ಬರ ಯಾವ ರೀತಿ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ವರದಾ ನದಿ ಸಂಪೂರ್ಣವಾಗಿ ತುಂಬಿರುವಂಥದ್ದು. ನಾನು ಈಗ ಹಾವೇರಿಯ ಸಮೀಪದಂತ ಇರತಕ್ಕಂಥ ವರದಾ ನದಿಯ ತೀರದಲ್ಲಿದ್ದೇನೆ. ಇದು ಹಾವೇರಿ ಟು ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಹೀಗಾಗಿ ಈ ಗ್ರಾಮಕ್ಕೆ ಅಂದರೆ ಕಳಸೂರು, ಹತ್ತಿಮುತ್ತೂರು ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಜನರಿಗೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಸಂಪರ್ಕ ಸೇತುವೆ ಕಡಿತಗೊಂಡಿರುವಂಥದ್ದು. ಹೀಗಾಗಿ ಈ ಕಳಸೂರು ಗ್ರಾಮದ ಜನರು ಹಾವೇರಿಗೆ ಬರಬೇಕಾದ್ರೆ 20 ಕಿಲೋಮೀಟರ್ ದೂರ ಕ್ರಮಿಸಿ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವಂಥದ್ದು, ಅಂದರೆ ಈ ಬ್ರಿಡ್ಜನ್ನು ಎತ್ತರ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಗ್ರಾಮಸ್ಥರು ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಗ್ತಾ ಇಲ್ಲ. ಒಂದು ಕಡೆ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ನಾನು ಆ ಭಾಗದ ದೃಶ್ಯದಲ್ಲಿ ತೋರಿಸ್ತೇನೆ. ಈಗಾಗಲೇ ಬೈಕ್ ಸವಾರರು ಈ ಕಡೆಯಿಂದ ಬರುವಂತಹ ಪ್ರಯಾಣಿಕರವರು, ಆದರೆ ನೀರಿನ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಯೇ ಬೈಕ್ ನಿಲ್ಲಿಸಿ ಈ ಕಡೆ ಬರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ನದಿ ಪಾತ್ರದ ಜನರಿಗೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಚನೆಯನ್ನು ಕೊಡಬೇಕು ನದಿ ಪಾತ್ರಕ್ಕೆ. ಅಲ್ಲಿ ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ. ಜನ ಮತ್ತು ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಹೋಗುವಂತಹ ಜನರು ಕೂಡ ಭಾಳಷ್ಟು ಸುರಕ್ಷತೆ ದೃಷ್ಟಿಯಿಂದ ನದಿಯ ಪಾತ್ರದ ಸ್ಥಳಕ್ಕೆ ಇಳಿಯಬಾರ್ದು. ಜಾನುವಾರುಗಳು ಕೂಡ ಮೇಯಿಸಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅಚಾನಕ್ಕಾಗಿ ಕಾಲು ಜಾರಿ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಜಿಲ್ಲಾಡಳಿತ ಕೂಡ ನದಿ ಪಾತ್ರದ ಜನರಿಗೆ ಕೂಡ ಕಟ್ಟುನಿಟ್ಟಿನಾದಂತಹ ಸೂಚನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ದಾಟುವಂತಹ ಪರಿಸ್ಥಿತಿಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದರೆ ಯಾರು ಕೂಡ ದಾಟುವಂತಹ ಗೋಜಿಗೆ ಹೋಗಲ್ಲ. ಇಲ್ಲಾದರೆ ನೀರಿನಲ್ಲಿ ದಾಟುವಂತಹ ಹರಸಾಹಸವನ್ನು ಮಾಡುವಂತಹ ಕೆಲಸವನ್ನು ಈ ಭಾಗದ ಜನರು ಮಾಡ್ತಾರೆ. ಹೀಗಾಗಿ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಮಾಡಬೇಕು. ಒಟ್ಟಿನಲ್ಲಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೂಡ ಹಾವೇರಿ ಜಿಲ್ಲೆಯ ವರದಾ ನದಿ ಸಂಪೂರ್ಣವಾಗಿ ತುಂಬಿ ಹರಿಯುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಕಳಸೂರಿನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿ ಸಂಪರ್ಕ ಸೇತುವೆ ಬಂದ್ ಆಗಿರುವಂಥದ್ದು. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.